ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ಬೇಟೆ ಆಡಿದ್ದಾಯ್ತು, ಇನ್ನು ಮುಂದೆ ಆತನ ಡ್ರಿಲ್ ಆ ಕಾರ್ಯ ಕೂಡ ಶುರುವಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ SIT ಕಚೇರಿಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ಭೇಟಿ ನೀಡಿದ್ರು. ಪ್ರಜ್ವಲ್ ರೇವಣ್ಣ ಅವರನ್ನ ಮಾತನಾಡಿಸಿದ್ರಂತೆ. ಮಾತನಾಡಿಸಿರೋ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ವಿಶೇಷವಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಮಾಧ್ಯಮಗಳಲ್ಲಿ ನನ್ನ ಪ್ರಕರಣದ ಟ್ರಯಲ್ ಆಗೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಬಟ್ ಮಾಧ್ಯಮದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ 23-24 ದಿನ ಕಂಟಿನ್ಯೂಸ್ ಆಗಿ ತೋರಿಸದೆ ಹೋಗಿದ್ದಿದ್ರೆ ಬಹುಶಃ ಅವ್ರು ವಾಪಸ್ ಬರ್ತಿದ್ರ. ಆ ಸೀರಿಯಸ್ನೆಸ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗದೆ ಹೋಗಿದ್ದಿದ್ರೆ ರಾಜಕೀಯವಾಗಿ ಈ ಪ್ರಕರಣವನ್ನ ಯಾವ್ಯಾವ ಹಂತಕ್ಕೆ ತೆಗೆದುಕೊಂಡೋಗೋ ಹುನ್ನಾರಗಳು ನಡೆದಿತ್ತು, ಅದು ಜನರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಪ್ರಸಾರ ಮಾಡಿ ಅಂದರೆ ಮಾಡಲಿಕ್ಕೆ, ಬೇಡ ಅಂದರೆ ಬಿಡಲಿಕ್ಕೆ, ಇದು ಅವರ ಖಾಸಗಿ ಮೊಬೈಲ್ನಲ್ಲಿ ಚಿತ್ರೀಕರಣ ಆಗುವಂಥ ವಿಡಿಯೋಗಳಲ್ಲ, ಇದು ಮಾಧ್ಯಮದಲ್ಲಿ ಪ್ರಸಾರವಾಗುವ ಸುದ್ದಿ. ಎನಿವೆ, ಅರುಣ್ ಭೇಟಿ ಮಾಡಿದ್ರು. ಭೇಟಿಯಾಗಿ ಬಂದ ನಂತರದಲ್ಲಿ ಮಾಧ್ಯಮಕ್ಕೊಂದು ರಿಯಾಕ್ಷನ್ ಕೂಡ ಕೊಟ್ಟರು ವಕೀಲರು. ಕೇಳಿಸ್ಕೊಳ್ಳಿ. ರಾತ್ರಿ ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ತಮಗಿರಬಹುದು ಒಂದು, ಮತ್ತು ಇನ್ನೊಂದು ಏನು ಅಂದರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಸ್ ದಿವಸ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ, ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ. ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅದು ತಾವು ಬಿತ್ತರ ಮಾಡಿ. ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ತಮಗಿರಬಹುದು ಒಂದು, ಮತ್ತು ಇನ್ನೊಂದು ಏನು ಅಂದರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಸ್ ದಿವಸ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ, ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ. ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅದು ತಾವು ಬಿತ್ತರ ಮಾಡಿ. ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ಅವ್ರ ಕೆಲಸ ಅವ್ರು ಕೋರ್ಟಲ್ಲಿ ಮಾಡ್ತಾರೆ, ನಮ್ಮ ಕೆಲಸ ನಾವು ಕ್ಯಾಮ್ರಾ ಮುಂದೆ ಮಾಡ್ತಿದ್ದೀವಿ. ಜನರಿಗೆ ಗೊತ್ತಾಗಬೇಕಲ್ಲ ಏನೆಲ್ಲ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತೇಳಿ. ಕೇವಲ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಅಷ್ಟು ಮಾತ್ರ ನಂಬ್ಕೊಂಡು ಕೂರ್ಲಿಕ್ಕೆ ಈ ಪ್ರಕರಣ ಅಷ್ಟು ಸಿಂಪಲ್ ಅಲ್ಲ. ಎನಿವೆ, ವಕೀಲರ ಬೈಟ್ ಆಯಿತು. ಇದೀಗ ಗೃಹ ಸಚಿವರ ಸರದಿ. ಈ ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಇದೆಯಲ್ಲ, ಅದು ಪ್ರೈಮರಿ ಸೋರ್ಸ್. ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾದ ಸಾಕ್ಷ್ಯ. ಆದರೆ ಇದನ್ನ ನಾಶ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಮಾಹಿತಿ ಮಾಧ್ಯಮಗಳಿಗೆ ಸಿಕ್ಕಿದೆ. ಈ ಬಗ್ಗೆ ಗೃಹ ಸಚಿವರಿಗೆ ಕೇಳಿದ್ರು ಕೂಡ ಮಾಧ್ಯಮದ ಪ್ರತಿನಿಧಿಗಳು, ಸರ್ ಮದರ್ ಸೋರ್ಸ್, ಇಡೀ ಪ್ರಕರಣದ ಮದರ್ ಸೋರ್ಸ್ ಆ ಮೊಬೈಲೇ ನಾಶ ಆಗ್ಬಿಟ್ಟಿದ್ಯಂತಲ್ಲ, ಹೆಂಗೆ ಮುಂದೆ ಅಂತ. ಅದಕ್ಕೆ ಪರಮೇಶ್ವರ್ ಅವ್ರು ಹೇಳ್ತಾರೆ, ಅದು SIT ಅವ್ರು ಹೇಳಿದ್ರೆ ನಾನು ನಂಬ್ತೀನಿ, ನೋಡೋಣ ಏನೇನಾಗುತ್ತೆ ಅಂತ ಹೇಳಿ SIT ಅವರು ಅವ್ರ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆ ನಿಮ್ಮ ಮುಂದೆ. ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ ಸುಮಾರು 12:40 12:50 ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು. ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಚಂದ್ರಶೇಖರನ್ ಅವರು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ಹಾಗಾಗಿ ನಾನು ಕೂಡ ತಡವಾಗಿ ಬಂದೆ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ಇಷ್ಟೇ ಗೊತ್ತಿರತಕ್ಕಂಥದ್ದು, ಅವ್ರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಾರೆ.